ಲೈನ್ ಟಿವಿಗೆ ಸ್ವಾಗತ. ನಾನು ಬಸವರಾಜ್. ಸಿಎಂ ಕುರ್ಚಿಯ ಕದನ ಒಂದು ಹಂತಕ್ಕೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೂ ಕೂಡ ಒಳಗೊಳಗೆ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಾರ್ಥನೆ ಮತ್ತು ಪ್ರಯತ್ನಗಳನ್ನು ನಿಲ್ಲಿಸಿಲ್ಲ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಸುದ್ದಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನರೇಟ್ ಆಗ್ತಿದೆ. ಏನದು? ಸುಪ್ರೀಂ ಕೋರ್ಟಿಂದ ಒಂದು ನೋಟಿಸ್ ಜಾರಿ ಆಗಿರುವಂಥದ್ದು. ಸಿದ್ದರಾಮಯ್ಯ ಅವ್ರಿಗಷ್ಟೇ ಅಲ್ಲ, ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ. ಯಾಕೆ? ಸಿದ್ದರಾಮಯ್ಯ ಅವರ ವರುಣಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಂತಹ ಕಡೆ ಕರಪ್ಟ್ ಪ್ರಾಕ್ಟೀಸ್ ಆಗಿದೆ. ಅವರು ಮತದಾರರಿಗೆ ಆಮಿಷ ಒಡ್ಡಿ ಭ್ರಷ್ಟಾಚಾರವನ್ನು ಮಾಡಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕು ಮತ್ತು ಮುಂದಿನ 6 ವರ್ಷಗಳ ಕಾಲ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆಯೇ ನಿಷೇಧ ಹೇರಬೇಕು ಅಂತ ಅದೇ ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ವರುಣಾ ಹೋಬಳಿಯ ಕೂಡ್ನಹಳ್ಳಿಯ KM ಶಂಕರ್ ಅನ್ನುವಂಥವರು ಹೈಕೋರ್ಟ್ಗೆ ಮೊದಲು ಅರ್ಜಿ ಸಲ್ಲಿಸಿದರು. ಕಳೆದ ಏಪ್ರಿಲ್ನಲ್ಲಿ ನ್ಯಾಯಮೂರ್ತಿ ಸುನೀಲ್ ದತ್ ಅವರು ಇದನ್ನೆಲ್ಲ ಭ್ರಷ್ಟಾಚಾರ ಅನ್ನಕ್ಕಾಗಲ್ರಿ ಅಂತ ಒಂದು ಕೇಸನ್ನು ವಜಾಗೊಳಿಸಿದ್ರು. ಆದರೆ KM ಶಂಕರ್ ಅವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋದರು. ಸುಪ್ರೀಂ ಕೋರ್ಟಲ್ಲೂ ಕೂಡ ಅವರು ದಾವೆಯನ್ನು ಹೂಡಿದ್ದಾರೆ. ಆ ವಿಚಾರಣೆಯ ಸಂದರ್ಭ ನ್ಯಾಯಮೂರ್ತಿ ವಿಕ್ರಮ್ ಸಾತ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರ ದ್ವಿಸದಸ್ಯ ಪೀಠ ವಿಚಾರಣೆಯನ್ನು ನಡೆಸಿತ್ತು. ಯಾಕಂದರೆ ಇಲ್ಲಿ ಅರ್ಜಿದಾರರು KM ಶಂಕರ್ ಅವರು ವರುಣಾ ವಿಧಾನಸಭಾ ಕ್ಷೇತ್ರದ ಆಯ್ಕೆಯ ಸಂದರ್ಭದಲ್ಲಿ, ಯಾಕಂದರೆ ಪ್ರಣಾಳಿಕೆಯ ಪಂಚ ಗ್ಯಾರಂಟಿಗಳಿಗೆ ಸಿದ್ದರಾಮಯ್ಯ ಅವರ ಸೈನಿತ್ತು, ಅದನ್ನು ಬಹುಮುಖ್ಯವಾಗಿ ಉಲ್ಲೇಖ ಮಾಡೋ ಮೂಲಕ IPC 17B to 17F ತನಕ ಏನು ಹೇಳುತ್ತೆ, ಚುನಾವಣೆಯ ಸಂದರ್ಭ ಮತದಾರರಿಗೆ ಆಮಿಷ ಒಡ್ಡಿ ಮತ ಪಡೆದಿದ್ದಾರೆ, ಇದು ಕ್ರಿಮಿನಲ್ ಅಪರಾಧ ಅನ್ನೋದನ್ನು IPC ಹೇಳಿದ್ರೆ 1951 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಕೂಡ ಕರಪ್ಟ್ ಪ್ರಾಕ್ಟೀಸ್ ತಪ್ಪು ಅನ್ನೋದನ್ನು ಹೇಳುತ್ತೆ. ವರುಣಾ ವಿಧಾನಸಭಾ ಕ್ಷೇತ್ರದ ಆಯ್ಕೆಯನ್ನು ಪ್ರಶ್ನಿಸಿ, ಆಯ್ಕೆಯನ್ನು ಅಸಿಂಧುಗೊಳಿಸಿ ಹೈಕೋರ್ಟ್ನಲ್ಲಿ ವಜಾ ಆಗಿದ್ದ ಕೇಸನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ ಮೇಲೆ ಈಗ ವಿಕ್ರಮ್ ಸಾತ್ ಮತ್ತು ಸಂದೀಪ್ ಮೆಹ್ತಾ ಅವರ ದ್ವಿಸದಸ್ಯ ಪೀಠ ಮ್ಯಾನಿಫೆಸ್ಟೋ ಘೋಷಣೆಗಳು ಹೇಗೆ ಚುನಾವಣಾ ದುರುಪಯೋಗ ಆಗತ್ತೆ ಅಂತ ಪ್ರಶ್ನಿಸಿತ್ತು. ಆಗ ಅರ್ಜಿದಾರರ ಪರ ವಕೀಲರು ಸಾಕಷ್ಟು ವಿಚಾರಗಳನ್ನು ಚರ್ಚಿಸಿದ್ರು. ಕೊನೆಗೆ ಕೋರ್ಟ್, ಯಾಕಂದರೆ ಆರಂಭದಲ್ಲೇ ಈ ಕೇಸನ್ನು ವಜಾಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸಜ್ಜಾಗಿತ್ತು. ಹಲವು ಪತ್ರಿಕೆಗಳಲ್ಲೂ ಕೂಡ ಈ ವಿಚಾರ ಉಲ್ಲೇಖ ಆಗಿರೋದನ್ನು ನಾವು ನೋಡಬಹುದು. ಆದರೆ ಇಂಥದ್ದೇ ಕೆಲ ಕೇಸ್ಗಳು ಇನ್ನೂ ವಿಚಾರಣೆಯ ಹಂತದಲ್ಲಿ ಇರೋ ಕಾರಣ ಎಲ್ಲನ್ನು ಒಟ್ಟುಗೂಡಿಸಿ ಒಂದು ಜಡ್ಜ್ಮೆಂಟ್ ಕೊಡೋದಕ್ಕೋ ಏನೋ ಇರಬಹುದು. ನೋಟಿಸ್ ಜಾರಿ ಮಾಡಿದ್ದಾರೆ. ಅದು ಕೇವಲ ಸಿದ್ದರಾಮಯ್ಯ ಅವ್ರಿಗಷ್ಟೇ ಅಲ್ಲ, ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಕೌಂಟರ್ ಅಫಿಡವಿಟನ್ನು ಸಲ್ಲಿಸಬೇಕಾಗುತ್ತೆ. ಪ್ರತಿವಾದಿಗಳಾಗಿ ತಮ್ಮ ವಾದವನ್ನು ಮಂಡಿಸಬೇಕಾಗುತ್ತೆ. ಅದು ಕೇವಲ ಸಿದ್ದರಾಮಯ್ಯ ಅವರಷ್ಟೇ ಅಲ್ಲ, ಚುನಾವಣಾ ಆಯೋಗ ಕೂಡ ತನ್ನ ಕೌಂಟರ್ ಅಫಿಡವಿಟನ್ನು ಸಲ್ಲಿಸಬೇಕಾಗುತ್ತೆ. ವಿಶೇಷ ಅಂದರೆ ಈ ಹಿಂದೆ ಇಂಥದ್ದೇ ಕೇಸ್ಗಳು, ಅಶ್ವಿನ್ ಕುಮಾರ್ ಉಪಾಧ್ಯಾಯ ಅವರ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಇಂಥದ್ದೇ ವಿಚಾರವನ್ನು ಹೇಳಿತ್ತು. ಆಗಲೂ ಕೂಡ ಆ ಕೇಸ್ ವಜಾಗೊಂಡಿತ್ತು. ಶಶಿಕಲಾ ಜೆ ಶ್ರೀಧರ್ ಅವರು ಜಮೀರ್ ಅಹ್ಮದ್ ಖಾನ್ ಅವರ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆಯ್ಕೆಯನ್ನು ಅಸಿಂಧುಗೊಳಿಸಿ ಅಂತ ಇದೇ ರೀತಿಯಲ್ಲಿ ಒಂದು ದಾವೆ ಹೂಡಿದ್ರು. ಆಗಲೂ ಕೂಡ ಕೇಸ್ ವಜಾ ಆಗಿತ್ತು. ಈಗ ಅರ್ಜಿದಾರರು ತುಂಬ ಸ್ಪಷ್ಟವಾಗಿ ಹೇಳೋದೇನು, ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 123(1) ಮತ್ತು 123(2) ಪ್ರಕಾರ ಚುನಾವಣಾ ಪ್ರಚಾರ ವೇಳೆ ಗ್ಯಾರಂಟಿಗಳನ್ನು ಘೋಷಿಸುವುದು ಮತದಾರರ ಮೇಲೆ ಪ್ರಭಾವ ಬೀರುತ್ತದೆ. ಹೀಗಾಗಿ ಇದು ಆಮಿಷವಾಗಿದ್ದು ಈ ರೀತಿ ಪ್ರಚಾರ ಮಾಡುವುದು ಜನಪ್ರತಿನಿಧಿ ಕಾಯ್ದೆ ಸೆಕ್ಷನ್ 123(4) ಪ್ರಕಾರವೂ ಒಪ್ಪತಕ್ಕದ್ದಲ್ಲ. ಜೊತೆಗೆ ಕಾಂಗ್ರೆಸ್ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಅವರಿಗೆ ಗೊತ್ತಿತ್ತು. ಗ್ಯಾರಂಟಿ ಕಾರ್ಡಿನ ಮೇಲೆ ಸ್ವತಃ ಸಿದ್ದರಾಮಯ್ಯ ಅವರ ಸಹಿ ಮಾಡಿದ್ದಾರೆ, ಅವರ ಹಸ್ತಾಕ್ಷರ ಇದೆ. ಹೀಗಾಗಿ ಮತದಾರರಿಗೆ ಆಮಿಷ ನೀಡಿ ತಮಗೆ ಮತ ಹಾಕುವಂತೆ ನೋಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಕೂಡನಹಳ್ಳಿಯ ಅರ್ಜಿದಾರ KM ಶಂಕರ್ ಅವರ ವಾದ ಆಗಿತ್ತು. ಆದರೆ ಸಿದ್ದರಾಮಯ್ಯ ಅವರ ಪರವಾಗಿ ವಾದಿಸಿದ್ದ ಹಿರಿಯ ವಕೀಲ ರವಿಕುಮಾರ್
ರವಿವರ್ಮ ಕುಮಾರ್ ಹಾಗೂ ಶಂಕರ್ ಅವರ ಆರೋಪಗಳಿಗೆ ಕೌಂಟರ್ ಕೊಟ್ಟಿದ್ರು. ಚುನಾವಣಾ ಪೂರ್ವದಲ್ಲಿ ರಾಜಕೀಯ ಪಕ್ಷಗಳಿಂದ ಆಶ್ವಾಸನೆಗಳನ್ನು ನೀಡುವುದಕ್ಕೆ ಅವಕಾಶವಿದೆ ಅಂತ ವಾದಿಸಿದ್ರು. ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಶಂಕರ್ ಅವರ ಅರ್ಜಿ ವಜಾಗೊಳಿಸಿತ್ತು ಹೈಕೋರ್ಟ್ನಲ್ಲಿ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅದೇ ಪ್ರಕ್ರಿಯೆ ನಡೀತಿದೆ. ಕೌಂಟರ್ ಅಫಿಡವಿಟ್ ಅನ್ನು ಸಿದ್ದರಾಮಯ್ಯ ಅವರು ಸಲ್ಲಿಸಬೇಕಾಗುತ್ತೆ. ಅವರು ಕೂಡ ಹೇಳ್ತಾರೆ. ಫೈನಲಿ ಈ ಕೇಸ್ ಏನಾಗುತ್ತೆ ಅಂದರೆ ವಜಾ ಆಗುತ್ತೆ. ಒಂದು ಈ ಹಿಂದೆ ಕೆಲವು ಇಂದಿನ ಕೇಸ್ಗಳೇನಿದ್ದಾವೆ ಸುಪ್ರೀಂ ಕೋರ್ಟ್ ಪೀಠದ ಮುಂದೆ ಇಂಥದ್ದೇ ಕೇಸ್ಗಳು, ಸಿಮಿಲಿಯರ್ ಕೇಸ್ಗಳು, ಆ ಕೇಸ್ಗಳ ಜೊತೆಯಲ್ಲಿ ಇದನ್ನೂ ಕೂಡ ಒಟ್ಟುಗೂಡಿಸಿಕೊಳ್ಳೋದು, ಜೊತೆಯಲ್ಲಿ ಅವರ ವಾದ ಏನಿದೆ ಅವರದ್ದನ್ನು ಕೇಳೋದು. ಫೈನಲಿ ಇಂತಹ ಕೇಸ್ಗಳನ್ನು ಹಾಕುವ ಅರ್ಜಿದಾರರಿಗೆ ಕೋರ್ಟ್ ಕೂಡ ಒಂದು ಚಿಮಾರಿ ಹಾಕಬಹುದು, ಅಥವಾ ಅವರ ಆರೋಪ, ಅವರ ಒಂದು ಎತ್ತಿರುವಂತಹ ಪ್ರಶ್ನೆ ಎಷ್ಟು ಸಮಂಜಸ ಅಥವಾ ಅಸಮಂಜಸ ಅನ್ನೋದನ್ನು ಹೇಳುತ್ತೆ. ಒಂದು ಈ ಕೇಸ್ ವಜಾ ಆಗುವ ಸಾಧ್ಯತೆಗಳು ಹೆಚ್ಚು. ಯಾಕಂದರೆ ಬಾರ್ ಅಂಡ್ ಬೆಂಚ್ ಕೂಡ ತುಂಬ ಸ್ಪಷ್ಟವಾಗಿ ಒಂದು ಲೈನನ್ನು ಉಲ್ಲೇಖ ಮಾಡಿದೆ. ಆರಂಭದಲ್ಲೇ ಈ ಅರ್ಜಿಯನ್ನು ವಜಾಗೊಳಿಸುವ ಯೋಚನೆ ಮಾಡಿತ್ತು. ಆದರೆ ಹಳೆ ಕೇಸ್ಗಳು ಇಂಥವೇ ಇದ್ದ ಕಾರಣ ಅವುಗಳ ಜೊತೆಯಲ್ಲಿ ಇದನ್ನು ಒಟ್ಟುಗೂಡಿಸಿ ಒಂದು ನೋಟಿಸ್ ಜಾರಿ ಮಾಡಿದೆ. ಅದರ ಅರ್ಥ ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡೋದು, ಅಥವಾ ಅವರು ಶಾಸಕ ಸ್ಥಾನವನ್ನು ಕಳ್ಕೊಳ್ಳೋದು, ಅಥವಾ ಅವರ ಸ್ಥಾನ ವಜಾಗೊಳ್ಳುತ್ತೆ ಅನ್ನುವಂತಹ ಭ್ರಮೆಯಾಗಿ ಉಳಿಯುತ್ತೆ. ಯಾಕಂದರೆ ಅವರು ಕೂಡ ಕಾನೂನಿನ ವಿದ್ಯಾರ್ಥಿ, ಅವ್ರಿಗೂ ಕೂಡ ಕಾನೂನು ಗೊತ್ತಿರುತ್ತೆ. ಹಾಗೆ ನೋಡಿದ್ರೆ ಈ ದೇಶದಲ್ಲಿ ಎಲ್ಲೆಲ್ಲ ಚುನಾವಣೆ ಅಂತಿದೆಯೋ, ಎಲ್ಲೆಲ್ಲ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಚುನಾವಣೆ ನಡೆಸ್ತಿದ್ದಾರೋ, ಅಲ್ಲೆಲ್ಲೆಲ್ಲೆಲ್ಲಿ ಪ್ರಣಾಳಿಕೆಗಳ ಹಂಚಿಕೆ ಆಗುತ್ತೋ, ಘೋಷಣೆಗಳಾಗುತ್ತೋ, ಇನ್ಕ್ಲೂಡಿಂಗ್ ಬಿಹಾರದಲ್ಲಿ ಕಡೆಯ ಗಳಿಗೆಯಲ್ಲಿ 10,000 ಅಕೌಂಟ್ಗೆ ಹಾಕಿ BJPನೋ NDAನೋ ಗೆಲ್ಲೋದಕ್ಕೆ ಕಾರಣವಾದಂತಹ ಬಹುಮುಖ್ಯ ಅಂಶ ಏನಿದೆ ಅದು ಕೂಡ ಕರಪ್ಟ್ ಪ್ರಾಕ್ಟೀಸ್ ಅಡಿಯಲ್ಲೇ ಬರುತ್ತೆ. ಹಾಗೆ ನೋಡಿದ್ರೆ ನಿತೀಶ್ ಕುಮಾರ್ ಅವರ ಆಯ್ಕೆ, ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆ ಆದಂತಹವರ ಆಯ್ಕೆ ಎಲ್ಲವೂ ಕೂಡ ಹಸಿಂದು ಮಾಡಬೇಕಾದಂತಹ ಸ್ಥಿತಿ ಬರುತ್ತೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ದೇಶದ ರಾಷ್ಟ್ರೀಯತೆಯನ್ನು ತಮ್ಮ ಪ್ರಚಾರದ ಸರಕಾಗಿ, ರಾಮ ಮಂದಿರವನ್ನು ಪ್ರಚಾರದ ಸರಕಾಗಿ ಬಳಸುವಂತಹ ಏನೆಲ್ಲ ಘೋಷಣೆಗಳಿದ್ದಾವೆ ಅವು ಕೂಡ ಇದೆ 1951ರ ಜನಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ ಕರಪ್ಟ್ ಪ್ರಾಕ್ಟೀಸ್ನ ವ್ಯಾಪ್ತಿಗೆ ಬರುತ್ತೆ. ಸೊ ಒಂದು ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಇಂತಿಂತಹ ಜನಾನುರಾಗಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡುವಂಥದ್ದು ತಪ್ಪಲ್ಲ. ಸಿದ್ದರಾಮಯ್ಯ ಅವರ ಈ ಕೇಸ್ ಕೂಡ ಈ ಹಿಂದೆ ಈಗೆಲ್ಲ ವಜಾ ಆಗಿದ್ದಾವೆ, ಹೈಕೋರ್ಟಲ್ಲಿ ವಜಾ ಆಗಿದೆ. ಅದೇ ವಾದವನ್ನು, ಅದೇ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಬಹುದು. ಇಷ್ಟೇ ಈ ಕೇಸ್ನ ಲೆಕ್ಕಾಚಾರ.